ಎಲ್ಲ ದೈವದ ಆಶೀರ್ವಾದದೊಂದಿಗೆ ಇವತ್ತು ಇಷ್ಟೊಂದು ಜನಸಮೂಹದಲ್ಲಿ ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು, ಕಾಂಗ್ರೆಸ್ ಪಕ್ಷವನ್ನು, ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಗೆಲ್ಲಿಸಲು ಬಂದಂಥ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಿಗೆ ಧನ್ಯವಾದ ಹೇಳಬಯಸ್ತೇನೆ. ಇವತ್ತಿನ ದಿವಸ ನನಗಂತರೂ ಭಾಳ ಹೆಮ್ಮೆ ಆಗ್ತಿದೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ಬರ್ತಿರೋದು. ಯಾಕಂದರೆ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ದೊರೆ, ನಮ್ಮೆಲ್ಲರ ಅನ್ನದಾತ ಸಿದ್ದರಾಮಯ್ಯ ಸಾಹೇಬ್ರವರು ಇದ್ದಾರೆ. ಈ ವೇದಿಕೆಯಲ್ಲಿ ನನ್ನ ನೆಚ್ಚಿನ ಈ ಕರ್ನಾಟಕ ರಾಜ್ಯದ ಆದರ್ಶ ರಾಜಕಾರಣಿ, ಸ್ವಚ್ಛಂದ ರಾಜಕಾರಣದ ಪ್ರತಿಬಿಂಬ ಎಚ್ ಕೆ ಪಾಟೀಲ್ ಸಾಹೇಬ್ರವರು ಇದ್ದಾರೆ. ಅದೇ ರೀತಿ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ಹಿರಿಯರು, ಈ ರಾಣೆಬೆನ್ನೂರು ತಾಲೂಕಿನ ಪ್ರಗತಿಯ ಹರಿಕಾರರು, ನಮ್ಮ ಹಿರಿಯರು, ನಮ್ಮ ರಾಜ್ಯ ಕಂಡ ಅತ್ಯುನ್ನತ ರಾಜಕಾರಣಿ, ನನ್ನ ತಂದೆ ಸ್ವರೂಪರು, ಮಾರ್ಗದರ್ಶಕರಾದಂತಹ ಕೆ ಬಿ ಕೋಳವಾಡ್ ಸಾಹೇಬ್ರವರು ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರಾದಂಥ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ಸಾಹೇಬರಿದ್ದಾರೆ. ಅದರ ಜೊತೆ ಈ ಭಾಗದ ಎಲ್ಲ ನನ್ನ ಶಾಸಕರು ಹಾಗೂ ಮಾಜಿ ಶಾಸಕರು ಹಾಗೂ ಎಲ್ಲ ನನ್ನ ಕಾಂಗ್ರೆಸ್ಸಿನ ನಾಯಕರು, ಸಣ್ಣ ನಾಯಕರು, ಅದರೆಲ್ಲದಕ್ಕಿಂತ ಹೆಚ್ಚಿಗೆ ನನ್ನ ಎಲ್ಲ ಪ್ರೀತಿಯ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಎಲ್ಲ ನನ್ನ ಮತದಾರರು ಹಾಗೂ ಎಲ್ಲ ನನ್ನ ತಾಯಂದರು ಈ ವೇದಿಕೆಯಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರ ದರ್ಶನ ಪಡೆಯೋದು ನನಗೆ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಪುಣ್ಯ ಅಂತ ಹೇಳ್ತಾ, ನಾನು ಹೆಚ್ಚಿನ ಸಮಯ ತಗೊಳ್ಳಂಗಿಲ್ಲ. ಇಷ್ಟೊಂದು ವೇಳೆ ನಮ್ಮ ನಾಡಿನ ದೊರೆಯ ಒಂದು ಮಾತಿಗಾಗಿ ನಾವೆಲ್ಲ ಕಾಯ್ತಿದ್ದೇವೆ. ಎರಡೇ ವಿಚಾರಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಒಂದನೇದ್ದು, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ತಮ್ಮ ಮುಂದೆ ನನಗೆ ಇವತ್ತು ಲೋಕಸಭೆ ಒಳಗೆ ಮತದಾನದ ಆಶೀರ್ವಾದ ಏನು ತಗೊಳಕ್ಕೆ ಕಳ್ಸ್ಯಾರಲ್ಲ, ಹೆಂಗೆ ಕಳ್ಸ್ಯಾರ ಅವರು. ಇವತ್ತು ನುಡಿದಂತೆ ನಡೆದು ಇವತ್ತು ತಮ್ಮ ಮುಂದೆ ಕಳ್ಸ್ಯಾರ. ಅದರ ಒಂದು ಸಣ್ಣ ಉದಾಹರಣೆ, ನಾಡಿನ ದೊರೆಯವರು ಇದ್ದಾರೆ. ಇವತ್ತು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಚುನಾವಣೆ ಸಂದರ್ಭದಾಗ ನಾವು ಹೋದಲ್ಲೆಲ್ಲ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಆರ್ಥಿಕ ಶಕ್ತಿಯನ್ನು ತುಂಬ್ಯಾರ ಅಂತ ಹೇಳ್ತಾರೆ. ಮೊನ್ನೆ ನಾವು ನಮ್ಮ ಬಸವರಾಜ ಶಿವಣ್ಣವರ ಸಾಹೇಬರ ಕ್ಷೇತ್ರಕ್ಕೆ ಹೋಗಿದ್ವಿ. ಅಲ್ಲಿ ಒಬ್ಬ ಅಣ್ಣ ಹೇಳಿದ, ಇವತ್ತು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮನೆಗೇನು ಆರ್ಥಿಕ ಶಕ್ತಿಯನ್ನು ಕೊಟ್ಟಾರ, ಅದರಿಂದ ನಾನು ಗೃಹಲಕ್ಷ್ಮಿಯಿಂದ ಪ್ಲಾಟ್ ಖರೀದಿ ಮಾಡೇನಿ ಅಂತ ಹೇಳಿದ. ದೊಡ್ಡ ಹೆಮ್ಮೆ ನಮಗೆ. ನೀವು ಯೂಟ್ಯೂಬ್ದಾಗ ನೋಡ್ಬೋದು ಅದನ್ನು. ಅದ್ರ ಜೊತೆ ಇದೆಲ್ಲದಕ್ಕಿಂತ ಹೆಚ್ಚಿಗೆ ಈ ಭಾಗದಾಗ ನಮ್ಮ ಒಬ್ಬ ತಾಯಿ ಫ್ರಿಜ್ ತಂದು ಪೂಜೆ ಮಾಡಿದ್ದು ದೊಡ್ಡ ಹವ ಆಗೈತಿ. ಯಾವ ಕ್ಷೇತ್ರ? ಶಿಗ್ಗಾಂವ್. ಅಲ್ಲಿ ಶಾಸಕರು ಯಾರು? ಯಾವ ಪಕ್ಷದವರು? ನೋಡ್ರಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಸವಣ್ಣನ ತತ್ವದಂತೆ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷವಿಲ್ಲದೆ ಇಡೀ ಕರ್ನಾಟಕ ರಾಜ್ಯದ ಮನೆಗೆ ಇವತ್ತು ಗೃಹಲಕ್ಷ್ಮಿಯನ್ನು ಮುಟ್ಟಿಸಿದಂಥ ಕೀರ್ತಿ ನಮ್ಮ ದೊರೆಯವರು ಇದ್ದಾರೆ. ಇವತ್ತು ಭಾಳ ಹೆಮ್ಮೆ ಅನ್ನಿಸ್ತೈತಿ. ಇವತ್ತು ಮತ ಕೇಳಕ್ಕೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ದೊಡ್ಡ ಹಕ್ಕನ್ನು ಕೊಟ್ಟಾರ. ಎಲ್ಲರ ಮನೆಗೆ ಹೋಗಿ ಇವತ್ತು ನಾವು ಮತ ಕೇಳುವಂಥದ್ದು. ಅದಕ್ಕೆ ಭಾಳ ಹೆಮ್ಮೆಯಿಂದ ನಾನಂತರೂ ತಮಗೆ ವಿನಂತಿಪೂರ್ವಕವಾಗಿ ನನ್ನ ಸಲುವಾಗಿ ತಾವೆಲ್ಲ ನನ್ನನ್ನು ತಮ್ಮೊಳಗೆ ಒಬ್ಬನೇ ತಾವೇ ಆನಂದ ಸ್ವಾಮಿ ಗಡ್ಡದೇವ್ರ ಮಠ ಅಂಥೇಳಿ ನನಗೆ ನನ್ನ ಸಲುವಾಗಿ ಆಶೀರ್ವಾದವನ್ನು ಕೇಳಿ, ಮತ್ತು ತಾವೇನು ಆ ವಿಶ್ವಾಸ ಮತ್ತು ಆ ಪ್ರೀತಿಯಿಂದ ತಾವು ಜನರ ಬಳಿ ನನ್ನ ಸಲುವಾಗಿ ಮತದಾನವನ್ನು ಏನು ಕೇಳ್ತಿರಲ್ಲ, ಆ ವಿಶ್ವಾಸಕ್ಕೆ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಕಪ್ಪು ಚುಕ್ಕಿ ಬರ್ದಂಗೆ ತಮ್ಮ ಜೊತೆ ನಡ್ಕೊತೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ತಮ್ಮ ಜೊತೆ ಇರ್ತೇನೆ ಅಂತ ಮಾತು ಕೊಡ್ತಾ, ಇವತ್ತು ಎಲ್ಲ ಮಾಧ್ಯಮ ಮಿತ್ರದವ್ರು ಅದಾರ ಇಲ್ಲಿ. ಅವರು ಭಾಳ ಹೇಳ್ತಿರ್ತಾರೆ ನಂಗೆ. ಏನಂತ ಹೋದಲ್ಲೆಲ್ಲ ಕೇಳ್ತಿರ್ತಾರೆ, ನೀವು ಯಾರ ವಿರುದ್ಧ ಇಲೆಕ್ಷನ್ ಮಾಡಕತ್ತೀರಂತ. ನಾ BJP ವಿರುದ್ಧ ಇಲೆಕ್ಷನ್ ಮಾಡ್ತಿರ್ತೇನೆ ಅಂತ ಹೇಳ್ತೀನಿ. ಅಲ್ರಿ, ದೊಡ್ಡ ಹವಾ ಐತಲ್ರಿ ಈ ರಾಷ್ಟ್ರದಾಗ ಅಂತಾರೆ. ಏನು ಹವಾ ಅಂತ ಕೇಳ್ತೇನೆ. ಏನಂತ ಹವಾ ಹೇಳ್ತಾರವ್ರು? ಯಾರು ಹವಾ ಅಂತ ಹೇಳ್ತಿರ್ತಾರೆ?
ಅದಕ್ಕೆ ನಂಗೆ ಈಗ ಅಂತರೂ ಒಂದು ಮಾತು ನೆನಪು ಬರ್ತೈತೆ. ನಿನ್ನೆ ನಮ್ಮ ಗದಗದಾಗ ಎಚ್ ಕೆ ಪಾಟೀಲ್ ಸಾಹೇಬರು ಬೃಹತ್ ಒಂದು ಸಭೆ ಮಾಡಿದ್ರು, ಅಲ್ಲಿಯೂ ಅದ ನೆನಪು ಬಂತು, ಈಗೂ ಅದ ನೆನಪು ಬರ್ತೈತಿ. ನಮ್ಮ ಪ್ರಕಾಶ್ ಅಣ್ಣ ಕೋಳ್ವಾಡ್ ಸಾಹೇಬರು, ಶ್ರೀನಿವಾಸ್ ಮಾನೆ ಸಾಹೇಬರು, ಹಾಗೂ ನಮ್ಮ ಬನ್ನಿಕೋಡ್ ಸಾಹೇಬರು, ಎಸ್ ಆರ್ ಪಾಟೀಲ್ ಸಾಹೇಬ್ರವರು, ನಮ್ಮ ಬಣಕಾರ್ ಸಾಹೇಬ್ರವರು, ರುದ್ರಪ್ಪಣ್ಣ ಲಮಾಣಿ ಸಾಹೇಬ್ರವರು, ನಮ್ಮ ಓಲೇಕಾರ್ ಸಾಹೇಬ್ರವರು ಒಟ್ಟಾಗಿ ಈ ವೇದಿಕೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಕ್ಕೆ ನೋಡಿದ್ದು ಭಾಳ ದೊಡ್ಡ ಹೆಮ್ಮೆ ಅನ್ನಿಸ್ತೈತಿ, ಭಾಳ ನೆನಪು ಬರ್ತೈತಿ. ಏನು ಹೇಳ್ರಿ ಅದು, ಈ ವೇದಿಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ ನೀವು, ಗಾಳಿ ಇತ್ತು, ಏನಾರ ಗಾಳಿ ಬೀಸಾಕತ್ತಿತ್ತು, ಹಾಂ, ಅದಕ್ಕೆ ಆ ಯಶನ ಮಾತು ನೆನಪು ಬರ್ತೈತಿ. ನಾವು ಬರೋ ಮಠ ನಾವು ಬರೋ ಮಠ ಬೇರೆಯವ್ರ ಹವ. ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಈ ರಾಜ್ಯದೊಳಗೆ ಯಾರ್ದಾರ ಹವ ಐತೆ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹವ ಐತೆ. ಈ ರಾಜ್ಯದೊಳಗೆ ಯಾರ್ದಾರ ಹವ ಐತೆ ಅಂದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಹವ ಐತೆ. ಈ ರಾಜ್ಯದಾಗ ಯಾರ್ದಾರ ಹವ ಐತೆ ಅಂದ್ರೆ ನಮ್ಮ ಗ್ಯಾರಂಟಿಗಳ ಹವ ಐತಿ ಅಂತ ಹೇಳ್ತಾ, ಏನೇ ಆದರೂ ಸಹಿತ ನಾನಂತರೂ ನಿಮ್ಮೊಳಗೆ ಒಬ್ಬನಾಗಿನಿ. ಕನಕದಾಸರ ವಿಚಾರದಲ್ಲಿ, ಬಸವಣ್ಣನವರ ವಿಚಾರದಲ್ಲಿ, ಅಂಬೇಡ್ಕರ್ ಸಾಹೇಬರವರ ವಿಚಾರಧಾರೆಯಲ್ಲಿ ತಮ್ಮೆಲ್ಲರ ಒಬ್ಬ ಪ್ರೀತಿಯ ಸ್ನೇಹಿತನಾಗಿ, ಒಬ್ಬ ಒಳ್ಳೆಯ ಅಣ್ಣನಾಗಿ, ತಮ್ಮ ಜೊತೆ ಒಬ್ಬ ಒಳ್ಳೆಯ ತಮ್ಮನಾಗಿ, ತಮ್ಮೊಳಗಿನ ಒಬ್ಬ ಕೈಯೊಳಗಿನ ಹುಡುಗನಾಗಿ ತಮ್ಮ ಜೊತೆ ನಾನು ಕೆಲಸ ಮಾಡ್ತೀನಿ. ತಾವೆಲ್ಲ ದಯವಿಟ್ಟು ನನಗೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ, ತಮ್ಮ ಜೊತೆ ತಮ್ಮ ಪ್ರಗತಿಯ ಹೆಜ್ಜೆಯಲ್ಲಿ ನಾನು ಹೆಜ್ಜೆಯನ್ನಿಟ್ಟು ನಡೀತೀನಿ. ಈ ಭಾಗದ ಎಲ್ಲ ನನ್ನ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ನಡೀತೀನಿ. ದಯವಿಟ್ಟು ತಾವೆಲ್ಲ ತಮ್ಮ ಮನೆಯ ಮಗನಂತೆ ನನ್ನ ಹರಿಸಿ ನನಗೆ ಒಂದು ಆಶೀರ್ವಾದ ಅವಕಾಶವನ್ನು ಕೊಟ್ಟು ಶಕ್ತಿಯನ್ನು ತುಂಬಿ ನನ್ನನ್ನು ಗೆಲ್ಲಿಸಿ ಅಂತ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊತ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ನುಡಿ ಸೇವೆಯನ್ನು ಸಲ್ಲಿಸಿರುವಂಥ ಆನಂದ್ ಗಡ್ ಸ್ವಾಮಿ ಮಠ ಅವರಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಲುಮತ ಸಮಾಜದ ಅಧ್ಯಕ್ಷರು ಹಾಗೂ ಅವರ ಕಮಿಟಿಯವರು ನಾಡಿನ ದೊರೆಯಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಬೇಕು ಅಂತೇಳಿ ತಮ್ಮಲ್ಲೆಲ್ಲ ಬೇಡ್ಕೊತೀನಿ. ಜೊತೆಗೆ ಇವತ್ತು ಇಬ್ಬರು ಹಾಗೂ ಕೌಲತ್ನ ಒಬ್ಬ ನಗರಸಭಾ ಸದಸ್ಯರು ಸೇರ್ಪಡೆ ಆಗ್ತಾ ಇದ್ದಾರೆ. ನಮ್ಮ KBK ಸೀಡ್ಸ್ನ ಮಂಜಣ್ಣವರು ಮತ್ತು ನೀಲಪ್ಪ ಮೇಡ್ಲಿರವರು ಮೂವರು ಇವತ್ತು ಕಾಂಗ್ರೆಸ್ನ ಸೇರ್ಪಡೆ ಆಗ್ತಾರೆ. ಈಗಾಗಲೇ ಸಾಕಷ್ಟು ಜನ ಸೇರ್ಪಡೆ ಆಗಿದ್ದಾರೆ. ಇವತ್ತು ಈ ಇವರ CM ಸಾಹೇಬರ ಸಮ್ಮುಖದಲ್ಲಿ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ನಮಸ್ಕಾರ.